ನಾವಿವತ್ತು ಈ ವಿಡಿಯೋದಲ್ಲಿ LIC ಜೀವನ್ ಉಮಂಗ್ ಪ್ಲಾನ್ ಬಗ್ಗೆ ತಿಳಿಯೋಣ. LICಯಲ್ಲಿರುವಂತಹ ಎಲ್ಲ ಪಾಲಿಸಿಗಿಂತ ಈ LIC ಜೀವನ್ ಉಮಂಗ್ ಪಾಲಿಸಿ ತುಂಬ ಹೈಲೈಟ್ ಆಗಿರುವಂತಹ ಪಾಲಿಸಿ. ಯಾಕೆಂದರೆ ಇದು ಒಂದು ಹೋಲ್ ಲೈಫ್ ಪ್ಲಾನ್ ಆಗಿದೆ. ಅಂದರೆ ಅಪ್ ಟು 100 ಇಯರ್ಸ್ವರೆಗೂ ಇನ್ಶೂರೆನ್ಸ್ನ ಕವರೇಜ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಪೆನ್ಷನ್ ಕೂಡ ಬರುತ್ತೆ ಪ್ರತಿ ವರ್ಷ. ಅಂದರೆ ನಾವು ತಗೊಳ್ಳುವಂತಹ ಸಮ್ ಅಶ್ಯೂರ್ಡ್ ಮೇಲೆ 8% ಅಷ್ಟು ಪೆನ್ಷನ್ ಕೊಡ್ತಾರೆ. ಇದ್ರ ಬಗ್ಗೆ ಮುಂದೆ ನಾವು ಎಕ್ಸಾಂಪಲಲ್ಲಿ ನೋಡೋಣ. ನೆಕ್ಸ್ಟು ನಾವು ಕಟ್ಟುವಂತಹ ಪ್ರೀಮಿಯಮ್ಗೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಪಾಲಿಸಿ ಮೆಚುರಿಟಿ ಆದಮೇಲೆ ಮೆಚುರಿಟಿ ಅಮೌಂಟ್ ಬರುತ್ತಲ್ವ, ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಂಡರ್ ಸೆಕ್ಷನ್ 10(10)(d)ಯಲ್ಲಿ ತೋರಿಸಬಹುದು. ನೆಕ್ಸ್ಟ್ ಈ ಪಾಲಿಸಿನ ಪರ್ಚೇಸ್ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಮೊದಲು AZ ಎಂಟ್ರಿ ನೋಡೋದಾದರೆ ಮಿನಿಮಮ್ 90 ಡೇಸು, ಮ್ಯಾಕ್ಸಿಮಮ್ 55 ಇಯರ್ಸು, ಅಂದರೆ 55 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಮಾತ್ರ ಈ ಪಾಲಿಸಿನ ಪರ್ಚೇಸ್ ಮಾಡಬೇಕು. ನೆಕ್ಸ್ಟು ಪ್ರೀಮಿಯಂ ಪೇಮೆಂಟ್ ಟರ್ಮ್ ನೋಡೋದಾದರೆ 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ, ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಪಾಲಿಸಿ ಟರ್ಮ್ ಬಂದು 100 ಇಯರ್ಸು. ನೆಕ್ಸ್ಟ್ ಸಮ್ ಅಶ್ಯೂರ್ಡ್ ನೋಡೋದಾದರೆ ಮಿನಿಮಮ್ 2 lakh rupees, ಮ್ಯಾಕ್ಸಿಮಮ್ ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಪ್ರೀಮಿಯಂ ಪೇಮೆಂಟ್ ಮೋಡ್ಸ್ ನೋಡೋದಾದರೆ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಪ್ರೀಮಿಯಂನ ಕಟ್ಟಬಹುದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ರಿಸ್ಕ್ ಕವರೇಜ್ ನೋಡಿ. ಇದರಲ್ಲಿ ಪಾಲಿಸಿ ಹೋಲ್ಡರ್ ಇಸ್ 8 years ಆರ್ ಮೋರ್, ದಿ ರಿಸ್ಕ್ ಸ್ಟಾರ್ಟೆಡ್ಸ್ ಇಮಿಡಿಯೇಟ್ಲಿ. 8 ವರ್ಷ ಮೇಲ್ಪಟ್ಟವರ ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಇನ್ಶೂರೆನ್ಸ್ ರಿಸ್ಕ್ ಕವರೇಜ್ ಅನ್ನೋದು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಅಥವಾ ಲೆಸ್ ದೆನ್ 8 years ಅವರ ಹೆಸರಲ್ಲಿ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಆಫ್ಟರ್ 2 years ಆದಮೇಲೆ ಇನ್ಶೂರೆನ್ಸ್ ರಿಸ್ಕ್ ಕವರೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದೀರಿ ಅಂದರೆ ಇವತ್ತಿದ್ದಲ್ಲಿ ನಿಮಗೆ ರಿಸ್ಕ್ ಕವರೇಜ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಈ ಪಾಲಿಸಿ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 1 ವರ್ಷದ ಪಾಪುಗೆ 10 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಪ್ರೀಮಿಯಂ ಪೇಮೆಂಟ್ ಟರ್ಮ್ನ 30 ವರ್ಷ ಇಟ್ಕೊಂಡಿರ್ತಾರೆ. ಟರ್ಮ್ ಬಂದ್ಬಿಟ್ಟು 99 ಇಯರ್ಸು. ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ ಇಯರ್ಲಿ 29,000 ಚಿಲ್ಲರೆ ಕಟ್ಟಬೇಕು, ಹಾಫ್ ಇಯರ್ಲಿ ಆದರೆ 14,000 ಚಿಲ್ಲರೆ ಕಟ್ಟಬೇಕು, ಕ್ವಾರ್ಟರ್ಲಿ ಆದರೆ 7,500 ಚಿಲ್ಲರೆ ಕಟ್ಟಬೇಕು, ಮಂತ್ಲಿ ಆದರೆ 2,500 ರೂಪಾಯಿ ಕಟ್ಟಬೇಕು. ಓಕೆ, ಮೊದಲು ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ, ಈ ಪಾಲಿಸಿದ ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ ಅನ್ನೋದು ನೋಡೋಣ. 1 ವರ್ಷದ ಪಾಪುಗೆ 10 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು PPTನ 30 ವರ್ಷ ಇಟ್ಕೊಂಡಿದ್ದಾರೆ. ಅಂದರೆ ಆ ಮಗುಗೆ 30 ವರ್ಷ ಬರೋವರೆಗೂ ಪ್ರೀಮಿಯಂ ಕಟ್ಟಬೇಕು. 30 ವರ್ಷ ಬಂದಮೇಲೆ ಬೆನಿಫಿಟ್ 1 ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ 8% ಆಫ್ ಸಮ್ ಅಶ್ಯೂರ್ಡ್. ಈಗ ನಾವು ತೊಗೊಂಡಿರೋದು ಪಾಲಿಸಿ 10 ಲಕ್ಷಕ್ಕಲ್ವಾ, 8% ಅಂದರೆ 80,000 ರೂಪಾಯಿ ಪ್ರತಿ ವರ್ಷ ಪೆನ್ಷನ್ ಬರುತ್ತೆ. ಅದು ಎಲ್ಲಿವರೆಗೂ ಬರುತ್ತೆ ಅಂದರೆ 30 ಇಯರ್ಸಿಂದ 99 ಇಯರ್ಸ್ವರೆಗೂ ಪ್ರತಿ ವರ್ಷ 80,000 ರೂಪಾಯಿ ಅಂತ ಪೆನ್ಷನ್ ಬರ್ತಾ ಇರುತ್ತೆ. ಇದು ಬೆನಿಫಿಟ್ 1. ಬೆನಿಫಿಟ್ 2 ಬಂದ್ಬಿಟ್ಟು ಪಾಲಿಸಿ ಮೆಚುರಿಟಿ ಆಗುತ್ತೆ 100 ಇಯರ್ಸ್ಗೆ. ಅಂದರೆ ಪಾಲಿಸಿ ಹೋಲ್ಡರ್ಗೆ 100 ಇಯರ್ಸ್ ಬಂದಾಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆವಾಗ ಬೆನಿಫಿಟ್ 2 ಏನಂದರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನ್ ಬೋನಸ್ ಸೇರಿಸಿ ಏನು ಬರುತ್ತೆ ಅಂದರೆ 1,31 lakhs ಬರುತ್ತೆ. ಈಗ ಬೆನಿಫಿಟ್ 1 ಬೆನಿಫಿಟ್ 2 ಆ್ಯಡ್ ಮಾಡಿದಾಗ ಟೋಟಲ್ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಅಂದರೆ 1,87 lakhs ಬರುತ್ತೆ. ಇಲ್ಲಿ ಅವರು ಪ್ರೀಮಿಯಂ ಎಷ್ಟು ಕಟ್ಟಿದ್ದಾರೆ ಅಂದರೆ 8,83,368 ರೂಪಾಯಿ ಪ್ರೀಮಿಯಂ ಕಟ್ಟಿದ್ದಾರೆ. ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ, 1,87,00,000 ರೂಪಾಯಿ ಬಂದಿದೆ. ಓಕೆ, ಇದು ಮೆಚುರಿಟಿ ಬೆನಿಫಿಟ್ಸ್. 1 ವರ್ಷದ ಪಾಪುಗೆ 10 ಲಕ್ಷ ಪಾಲಿಸಿ ತೊಗೊಂಡ್ರೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಇಷ್ಟು ಬರುತ್ತೆ, 1,87,00,000 ರೂಪಾಯಿ ಬರುತ್ತೆ. ಅಥವಾ ಅವ್ರಿಗಿನ್ನೂ ಪೆನ್ಷನ್ ಜಾಸ್ತಿ ಬೇಕು ಅಂದ್ಕೊಂಡ್ರೆ 15 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 1,20,000 ರೂಪಾಯಿ ಪೆನ್ಷನ್ ಬರುತ್ತೆ. ಅಥವಾ 50 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 4 ಲಕ್ಷ ರೂಪಾಯಿ ಪೆನ್ಷನ್ ಬರುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಡೆತ್ ಬೆನಿಫಿಟ್ ನೋಡೋಣ. ನೋಡಿ, ಇಲ್ಲಿ 1 ವರ್ಷದ ಪಾಪಗೆ ಅವರು 10 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು PPTನ 30 ವರ್ಷ ಇಟ್ಕೊಂಡಿದ್ದಾರೆ. 30 ವರ್ಷ ಪ್ರೀಮಿಯಂ ಕಟ್ಟಬೇಕು. ಇನ್ ಕೇಸ್ ಪಾಲಿಸಿ ಹೋಲ್ಡರು 20ನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ. ಹಾಗೇನು ಬೆನಿಫಿಟ್ ಬರುತ್ತೆ ಅಂದರೆ ಕಂಡೀಷನ್ 1, 10 times ದಿ ಆನಲೈಸ್ಡ್ ಪ್ರೀಮಿಯಂ. ಅಂದರೆ ನಾವು ಕಟ್ಟುವಂತಹ ಪ್ರೀಮಿಯಂನ 10 ಟೈಮ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅವಾಗ ಎಷ್ಟು ಬರುತ್ತೆ ಅಂದರೆ 2,94,240 ರೂಪೀಸ್ ಬರುತ್ತೆ. ಕಂಡೀಷನ್ 2 ಬಂದು ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್. ಆಗ ಎಷ್ಟು ಬರುತ್ತೆ ಅಂದರೆ 21 ಲಕ್ಷ ರೂಪಾಯಿ ಬರುತ್ತೆ. ಇವೆರಡರಲ್ಲಿ ಯಾವ್ದು ಎಷ್ಟು ಬರುತ್ತೋ ಅದನ್ನು ಅವರ ನಾಮಿನಿಗೆ ಕೊಡ್ತಾರೆ. ಯಾರು ನಾಮಿನಿ ಇರ್ತಾರೋ ಅವ್ರ ನಾಮಿನಿಗೆ ಕೊಡ್ತಾರೆ. ಇಲ್ಲಿ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಪ್ರೀಮಿಯಂ ಅಂದರೆ 5,80,000 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಬಂದಿದೆ ಇಲ್ಲಿ ಡೆತ್ ಬೆನಿಫಿಟು 21 ಲಕ್ಷ ರೂಪಾಯಿ ಬಂದಿದೆ. ಇದು 30 ವರ್ಷದ ಒಳಗಡೆ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಇಷ್ಟು ಬರುತ್ತೆ. ಇನ್ ಕೇಸ್ 30 ವರ್ಷದವರೆಗೂ ಪ್ರೀಮಿಯಂ ಕಟ್ಟಿದ್ದಾರೆ, 30 ವರ್ಷ ಆದಮೇಲೆ ಅವ್ರಿಗೆ ಬೆನಿಫಿಟ್ 1 ಸ್ಟಾರ್ಟ್ ಆಗುತ್ತಲ್ವಾ.
8% ಆಫ್ ಸಮ್ಮರ್ ಶೂಟ್ ಅಂದರೆ 80,000 ರೂಪಾಯಿ ಪೆನ್ಷನ್ ಬರುತ್ತಲ್ವ, 80,000 ರೂಪಾಯಿನೂ ಪೆನ್ಷನ್ ತೊಗೊತಿದ್ದಾರೆ. ಇನ್ ಕೇಸ್ ಅವರು 50ನೇ ವರ್ಷದಲ್ಲೇ ಡೆತ್ ಆಗಿದ್ದಾರೆ, ಆಗ ಏನು ಬೆನಿಫಿಟ್ ಬರುತ್ತೆ ಅಂದರೆ ಕಂಡೀಷನ್ 1 10 ಟೈಮ್ಸ್ ದಿ ಅನಲೈಸ್ಡ್ ಪ್ರೀಮಿಯಂ, ಅಂದರೆ ಅವ್ರು ಕಟ್ಟುವಂತಹ ಪ್ರೀಮಿಯಂ ಮೇಲೆ 10 ಟೈಮ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಎಷ್ಟು ಬರುತ್ತೆ ಅಂದರೆ 2,94,240 ರೂಪೀಸ್ ಬರುತ್ತೆ. ಇದು ಕಂಡೀಷನ್ 1. ಕಂಡೀಷನ್ 2 ಬಂದು ಸಮ್ಮರ್ ಶೂಟ್ ಪ್ಲಸ್ ಬೋನಸ್ 1 ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ 1 ಪ್ಲಸ್ ಬೋನಸ್ 2 ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ 2. ಅಂದರೆ ಈ ಬೋನಸ್ 1 ಬೋನಸ್ 2 ಅಂದರೆ ಏನಂದರೆ 30 ವರ್ಷದ ಒಳಗಡೆ ಡೆತ್ ಆದರೆ ಆಗ ಒಂದು ಬೋನಸ್ ರೇಟ್ ಬೇರೆ ಇರುತ್ತೆ, 30 ವರ್ಷ ಆದಮೇಲೆ ಡೆತ್ ಆದರೆ ಬೋನಸ್ ರೇಟ್ ಬೇರೆ ಇರುತ್ತೆ. ಅವೆರಡನ್ನೂ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರ ನಾಮಿನಿ ಕೊಡ್ತಾರೆ. ಅವು ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಡೆತ್ ಬೆನಿಫಿಟ್ಟು 82 ಲಕ್ಷ ಚಿಲ್ಲರೆ ಬರುತ್ತೆ ಡೆತ್ ಬೆನಿಫಿಟ್ಟು. ಇಲ್ಲ ಅವರು ಎಷ್ಟು ಪೇ ಮಾಡಿದ್ದಾರೆ ಅಂದರೆ 8 ಲಕ್ಷ ಚಿಲ್ಲರೆ ಅವರು ಪ್ರೀಮಿಯಂ ಪೇ ಮಾಡಿದ್ದಾರೆ, ಅವರ ನಾಮಿನಿಗೆ ಎಷ್ಟು ಬಂದಿದೆ ಅಂದರೆ 82 ಲಕ್ಷ ಚಿಲ್ಲರೆ ಅವರ ನಾಮಿನಿಗೆ ಬರುತ್ತೆ. ಇನ್ನು ಹೆಚ್ಚಾಗಿ ಬೆನಿಫಿಟ್ ಬೇಕಂದರೆ ಎಷ್ಟರ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಮತ್ತು ಟರ್ಮ್ ರೈಡರ್ ಮತ್ತು ಕ್ರಿಟಿಕಲ್ ಇಲ್ನೆಸ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಬರುವಂತಹ ಅವಕಾಶ ಇದೆ. ಇದು ಡೆತ್ ಬೆನಿಫಿಟ್ಟು. ಓಕೆ, ಗೊತ್ತಾಯ್ತಲ್ಲ, 1 ವರ್ಷದ ಮಗುಗೆ ಪಾಲಿಸಿ ತೊಗೊಂಡ್ರೆ ಈ ಥರ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ 30 ವರ್ಷದ ವ್ಯಕ್ತಿ ಪಾಲಿಸಿ ತೊಗೊಂಡ್ರೆ ಏನು ಬೆನಿಫಿಟ್ ಬರುತ್ತೆ ಅನ್ನೋದು ನೋಡೋಣ. ಈಗ ನೋಡಿ, 30 ವರ್ಷದ ವ್ಯಕ್ತಿ ಅವರು 10 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, PPTನ 20 ವರ್ಷ ಇಟ್ಕೊಂಡಿದ್ದಾರೆ. ಅವರು ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ ಇಯರ್ಲಿ 54,000 ಚಿಲ್ಲರೆ ಕಟ್ಟಬೇಕು, ಹಾಫ್ ಇಯರ್ಲಿ 27,000 ಚಿಲ್ಲರೆ ಕಟ್ಟಬೇಕು, ಕ್ವಾರ್ಟರ್ಲಿ ಆದರೆ 13,000 ಚಿಲ್ಲರೆ ಕಟ್ಟಬೇಕು, ಮಂತ್ಲಿ ಆದರೆ 4,700 ಚಿಲ್ಲರೆ ಕಟ್ಟಬೇಕು. ಈಗ ಇವ್ರಿಗೆ ಮೆಚುರಿಟಿ ಬೆನಿಫಿಟ್ ಏನು ಬರುತ್ತೆ ಅಂದರೆ 30 ವರ್ಷದ ವ್ಯಕ್ತಿಗೆ 10 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು PPTನ 20 ವರ್ಷ ಇಟ್ಕೊಂಡಿದ್ದಾರೆ, 20 ವರ್ಷದವರೆಗೂ ಪ್ರೀಮಿಯಂ ಕಟ್ಟಬೇಕು. 20 ವರ್ಷದವರೆಗೂ ಪ್ರೀಮಿಯಂ ಕಟ್ಟಾದ್ಮೇಲೆ ಆ ವ್ಯಕ್ತಿಗೆ 50 ವರ್ಷ ಬರುತ್ತೆ. 50 ವರ್ಷ ಬಂದಮೇಲೆ ಬೆನಿಫಿಟ್ 1 ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ 8% ಆಫ್ ಸಮ್ಮರ್ ಶೂಟ್, ಅಂದರೆ ಇಲ್ಲಿ ಅವ್ರು ತೊಗೊಂಡಿರೋದು 10 ಲಕ್ಷ ಪಾಲಿಸಿ ಅಲ್ವಾ, 8% ಅಂದರೆ 80,000 ರೂಪಾಯಿ ಅವ್ರಿಗೆ ಪ್ರತಿ ವರ್ಷ ಪೆನ್ಷನ್ ಬರ್ತಾ ಇರುತ್ತೆ. ಅಪ್ ಟು ಎಲ್ಲಿವರೆಗೂ ಬರುತ್ತೆ, 99 ಇಯರ್ಸ್ವರೆಗೂ ಬರುತ್ತೆ. ಆಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ 100 ಇಯರ್ಸ್ಗೆ, ಆಗ ಬೆನಿಫಿಟ್ 2 ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 1,04,00,000 ರೂಪೀಸ್ ಕೊಡ್ತಾರೆ. ಈಗ ಟೋಟಲಿ ಇಲ್ಲಿ ಬೆನಿಫಿಟ್ 1 ಬೆನಿಫಿಟ್ 2 ಆ್ಯಡ್ ಮಾಡಿದಾಗ 1,44,00,000 ಬರುತ್ತೆ. ಇದು ಮೆಚುರಿಟಿ ಬೆನಿಫಿಟ್ಸು. ಅವರು ಇಲ್ಲಿ ಪ್ರೀಮಿಯಂ ಎಷ್ಟು ಕಟ್ಟಿದ್ದಾರೆ ಅಂದರೆ 10,86,254 ರೂಪಾಯಿ ಕಟ್ಟಿದ್ದಾರೆ. ಅವರಿಗೆ ಮೆಚುರಿಟಿ ಬೆನಿಫಿಟ್ಸ್ ಎಷ್ಟು ಬಂದಿದೆ ಅಂದರೆ 1,44,00,000 ರೂಪಾಯಿ ಬಂದಿದೆ. ಇದು ಮೆಚುರಿಟಿ ಬೆನಿಫಿಟ್ಸು. 30 ವರ್ಷದ ವ್ಯಕ್ತಿ ಪಾಲಿಸಿ ತೊಗೊಂಡ್ರೆ 10 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ ಅವರಿಗೆ. ಇನ್ ಕೇಸ್ ಅವ್ರಿಗಿನ್ನೂ ಪೆನ್ಷನ್ ಜಾಸ್ತಿ ಬೇಕಂದ್ಕೊಂಡ್ರೆ 15 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ 1,20,000 ರೂಪಾಯಿ ಬರುತ್ತೆ. 50 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ರೆ 4 ಲಕ್ಷ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಮೆಚುರಿಟಿ ಬೆನಿಫಿಟ್ಟು. ನೆಕ್ಸ್ಟ್ ಡೆತ್ ಬೆನಿಫಿಟ್ ಏನು ಬರುತ್ತೆ ನಾವು ನೋಡೋಣ. ನೋಡಿ, ಇಲ್ಲಿ 30 ವರ್ಷದ ವ್ಯಕ್ತಿ 10 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು PPTನ 20 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರು 40ನೇ ವರ್ಷದಲ್ಲಿ ಅವರು ಡೆತ್ ಆಗಿದ್ದಾರೆ, ಆಗ ಡೆತ್ ಬೆನಿಫಿಟ್ ಏನು ಬರುತ್ತೆ ಅಂದರೆ 15 ಲಕ್ಷ ಚಿಲ್ಲರೆ ಬರುತ್ತೆ. ಇದು ಅವರ ನಾಮಿನಿಗೆ ಕೊಡ್ತಾರೆ. ಇಲ್ಲಿ ಅವರು ಎಷ್ಟು ಪೇ ಮಾಡಿದ್ದಾರೆ ಅಂದರೆ 5,20,000 ರೂಪಾಯಿ ಪೇ ಮಾಡಿದ್ದಾರೆ. ಅವರ ನಾಮಿನಿಗೆ ಎಷ್ಟು ಬಂದಿದೆ, 15 ಲಕ್ಷ ರೂಪಾಯಿ ಬಂದಿದೆ. ಓಕೆ, ನೆಕ್ಸ್ಟು ಅವ್ರು 20 ವರ್ಷನೂ ಪ್ರೀಮಿಯಂ ಕಟ್ಟಿದ್ದಾರೆ. 20 ವರ್ಷನೂ ಪ್ರೀಮಿಯಂ ಕಟ್ಟಾದ್ಮೇಲೆ ಆ ವ್ಯಕ್ತಿಗೆ 50 ವರ್ಷ ಬರುತ್ತೆ. ಆಗ ಒಂದು ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ, ಏನದು 8% ಆಫ್ ಸಮ್ಮರ್ ಶೂಟ್, ಅಂದರೆ 10 ಲಕ್ಷದ ಪಾಲಿಸಿಗೆ 80,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಅವರು 80,000 ರೂಪಾಯಿ ಪೆನ್ಷನ್ನು ತೊಗೊತಾ ಇದ್ದಾರೆ. 60ನೇ ವರ್ಷದಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿದ್ದಾರೆ. ಆಗ ಅವ್ರ ನಾಮಿನಿಗೆ ಎಷ್ಟು ಬರುತ್ತೆ ಅಂದರೆ 43 ಲಕ್ಷ ಚಿಲ್ಲರೆ ಬರುತ್ತೆ ಅವ್ರ ನಾಮಿನಿಗೆ. ಅವ್ರು ಇಲ್ಲಿ ಎಷ್ಟು ಪೇ ಮಾಡಿದ್ದಾರೆ ಅಂದರೆ 10 ಲಕ್ಷ ಚಿಲ್ಲರೆ ಅವರು ಪೇ ಮಾಡಿದ್ದಾರೆ. ಅವರು ನಾಮಿನಿಗೆ 43 ಲಕ್ಷ ಚಿಲ್ಲರೆ ಅವ್ರ ನಾಮಿನಿಗೆ ಬರುತ್ತೆ ಡೆತ್ ಬೆನಿಫಿಟ್ಟು. ಇದು ಡೆತ್ ಬೆನಿಫಿಟ್ಟು. ನೆಕ್ಸ್ಟು ಆಕ್ಸಿಡೆಂಟಲ್ ಡಿಸಬಿಲಿಟಿ ನೋಡೋಣ. ನೋಡಿ, ಇದರಲ್ಲಿ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಆಗಿದೆ, ಕೈಕಾಲು ಮುರಿದೋಗಿದೆ, ಅವ್ರಿಗೆ ಯಾವುದೇ ಥರದ್ದು ಕೆಲಸ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಈ ಪಾಲಿಸಿ ತೊಗೊಂಡಿದ್ರೆ ಅವ್ರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ. ಈಗ ನೋಡಿ, 30 ವರ್ಷದ ವ್ಯಕ್ತಿ 10 ಲಕ್ಷ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವರು PPTನ 20 ವರ್ಷ ಇಟ್ಕೊಂಡಿದ್ದಾರೆ. ಇನ್ ಕೇಸ್ ಅವ್ರು 40ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದರೆ ಕೈಕಾಲು ಮುರಿದೋಗಿದೆ, ಅವ್ರಿಗೆ ಇನ್ನು ಯಾವುದೇ ಥರದ್ದು ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ ಇನ್ ರಿಮೈನಿಂಗ್ ಪ್ರೀಮಿಯಂ ಕಟ್ಟಬೇಕಲ್ಲ, ಅದು ಕೂಡ LIC ಅವರೇ ಪೇ ಮಾಡ್ತಾರೆ. ಜೊತೆಗೆ 10% ಆಫ್ ಸಮ್ಮರ್ ಶೂಟ್, ಅಂದರೆ 10 ಲಕ್ಷದ ಪಾಲಿಸಿಗೆ 10% ಅಂದರೆ 1 ಲಕ್ಷ ರೂಪಾಯಿ 10 ವರ್ಷದವರೆಗೂ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಂತ LIC ಅವರೇ ಪೇ ಮಾಡ್ತಾರೆ. ನೆಕ್ಸ್ಟು ಆ ಪಾಲಿಸಿ ಹೋಲ್ಡರ್ಗೆ 50 ವರ್ಷ ಬಂದಮೇಲೆ ಅಲ್ಲಿವರೆಗೂ ಆ ವ್ಯಕ್ತಿ ಇನ್ನು ಬದುಕಿದ್ದಾರೆ ಅಂದರೆ ಆಗ ಅವ್ರಿಗೆ ಒಂದು ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ. ಅದು 8% ಆಫ್ ಸಮ್ಮರ್ ಶೂಟ್, ಅಂದರೆ 80,000 ರೂಪಾಯಿ ಬರುತ್ತೆ. ಅವರಿಗೆ 80,000 ರೂಪಾಯಿ ಪೆನ್ಷನ್ ಬರುತ್ತೆ ಅಪ್ ಟು 99 ಇಯರ್ಸ್ವರೆಗೂ. ನೆಕ್ಸ್ಟು ಈ ಪಾಲಿಸಿ ಮೆಚುರಿಟಿ 100 ಇಯರ್ಸ್ ಅಲ್ವಾ, ಅಲ್ಲಿವರೆಗೂ ಇನ್ನು ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದರೆ ಅವ್ರಿಗೆ
ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 1 crore 4 lakh rupees ಕೊಡ್ತಾರೆ. ಈಗ ಟೋಟಲಿ ಬೆನಿಫಿಟ್ 1 ಬೆನಿಫಿಟ್ 2 ಬೆನಿಫಿಟ್ 3 ಆ್ಯಡ್ ಮಾಡಿದಾಗ ಅವ್ರಿಗೆ ಆಕ್ಸಿಡೆಂಟಲ್ ಡಿಸಬಿಲಿಟಿ ಬೆನಿಫಿಟ್ ಎಷ್ಟು ಬರುತ್ತೆ ಅಂದರೆ 1 crore 55 lakhs ಬರುತ್ತೆ. ಇಲ್ಲಿ ಅವ್ರು ಎಷ್ಟು ಪೇ ಮಾಡಿದ್ದಾರೆ ಅಂದರೆ 5,28,720 ರೂಪಾಯಿ ಪೇ ಮಾಡಿದರೆ ಅವರಿಗೆ 1,55,00,000 ರೂಪಾಯಿ ಬಂದಿದೆ. ಓಕೆ ನೋಡಿ, ಇದು ಆಕ್ಸಿಡೆಂಟಲ್ ಡಿಸಬಿಲಿಟಿ. ನೆಕ್ಸ್ಟು ಪೇಯ್ಡ್ ಅಪ್ ವ್ಯಾಲ್ಯೂ ಬೆನಿಫಿಟ್ ನೋಡೋಣ. ಅಂದರೆ ಈ ಪಾಲಿಸಿ ನೀವು ಪರ್ಚೇಸ್ ಮಾಡಿದ್ದೀರಾ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷದವರೆಗೂ ಪ್ರೀಮಿಯಂ ಕಟ್ಟಿದ್ದೀರಾ, ಆಮೇಲೆ ನೀವು ಏನೋ ಪ್ರಾಬ್ಲಮ್ ಆಗಿ ಪ್ರೀಮಿಯಂ ಕಟ್ಟಿಲ್ಲ, ಅಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ. ಅಷ್ಟು ಕಟ್ಟಿದ್ರೂ ನಿಮಗೆ ಈ ಪಾಲಿಸಿಲಿ ಲೈಫ್ ಲಾಂಗ್ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಅದು ಹೇಗಂದರೆ ನಂಬರ್ ಆಫ್ ಪ್ರೀಮಿಯಂ ಪೇಯ್ಡ್ ಬೈ ಟೋಟಲ್ ನಂಬರ್ ಆಫ್ ಪ್ರೀಮಿಯಂ ಪೇಯಬಲ್ ಇಂಟು ಸಮ್ಮರ್ ಶೂಟ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆಗ ಹೊಸದಾಗಿ ಪೇಯ್ಡ್ ಅಪ್ ವ್ಯಾಲ್ಯೂ ಸಮ್ಮರ್ ಶೂಟ್ ಬರುತ್ತೆ, ಅದೊಂದು 2 lakh rupees ಬರುತ್ತೆ. ಓಕೆ, ನೆಕ್ಸ್ಟು ಆ ಪಾಲಿಸಿ ಹೋಲ್ಡರ್ಗೆ 50 years ಬಂದಾಗ ಸರ್ವೈವಲ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪೆನ್ಷನ್ ಬರುತ್ತೆ. 8% ಆಫ್ ಸಮ್ಮರ್ ಶೂಟ್ ಅಂತಂದರೆ ಅವಾಗ ಎಷ್ಟು ಬರುತ್ತೆ ಅಂದರೆ 16,000 ರೂಪಾಯಿ ಇವ್ರಿಗೆ ಪ್ರತಿ ವರ್ಷ ಪೆನ್ಷನ್ ಬರುತ್ತೆ. ಅಪ್ ಟು ಎಲ್ಲಿವರೆಗೂ ಬರುತ್ತೆ, 99 yearsವರೆಗೂ 16,000 ರೂಪಾಯಿ ಅಂತ ಪೆನ್ಷನ್ ಬರುತ್ತೆ. ಆಮೇಲೆ ಇನ್ನೂ ಪಾಲಿಸಿ ಹೋಲ್ಡರ್ 100 yearsವರೆಗೂ ಬದುಕಿದ್ದಾರೆ ಅಂದರೆ ಆಗ ಅವ್ರಿಗೆ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 20 ಲಕ್ಷ ರೂಪಾಯಿ ಬರುತ್ತೆ ಅವರಿಗೆ. ನೋಡಿ, ಈಗ ನಾವು ಬೇರೆ LIC ಪಾಲಿಸಿಲಾದರೆ 4 ವರ್ಷ ಪ್ರೀಮಿಯಂ ಕಟ್ಟಿರ್ತೀವಿ, ಆಮೇಲೆ ನಮಗೇನೋ ಪ್ರಾಬ್ಲಮ್ ಆಗಿ ಆಮೇಲೆ ಕಟ್ಟಿಲ್ಲ ಅಂದರೆ ಆ ದುಡ್ಡು ಮತ್ತೆ ನಮ್ಮ ಕೈಗೆ ಸೇರೋದಿಲ್ಲ. ಬಟ್ ಈ ಪಾಲಿಸಿಲಿ ಆಗಲ್ಲ. ನೀವು 4 ವರ್ಷ ಪ್ರೀಮಿಯಂ ಕಟ್ಟಿದ್ರೂ ಸಮೇತ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಲೈಫ್ ಲಾಂಗ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ನೀವು ಪಾಲಿಸಿನ ಪರ್ಚೇಸ್ ಮಾಡಿದ್ರೆ ಈ ಬಾಂಡ್ ಮೇಲೆ ನೀವು ಲೋನು ಕೂಡ ಅಪ್ಲೈ ಮಾಡ್ಕೊಬಹುದು. ಆಮೇಲೆ ಬೈ ಚಾನ್ಸ್ ನಿಮಗೆ ಇದು ಇಷ್ಟ ಇಲ್ಲ, ನಾನು ಸರೆಂಡರ್ ಮಾಡ್ತೀನಿ, ವಾಪಸ್ ಮಾಡ್ತೀನಿ, ನಾನು ದುಡ್ಡು ವಾಪಸ್ ಬೇಕಂದರೆ ಆಫ್ಟರ್ 3 years ಆದಮೇಲೆ ನೀವು ಸರೆಂಡರ್ ಮಾಡಿದ್ರು ನಿಮ್ಮ ದುಡ್ಡು ಏನು ಕಟ್ಟಿರ್ತೀರೋ ಅದು ನಿಮಗೆ ವಾಪಸ್ ಬರುತ್ತೆ. ಓಕೆ ಫ್ರೆಂಡ್ಸ್, LIC ಜೀವನ್ ಉಮಂಗ್ ಪ್ಲ್ಯಾನ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.